ಕೇರಳದ ಕನ್ನಡದ ಮಾಧ್ಯಮ ಶಾಲೆಯಲ್ಲಿ ಮಲಯಾಳಂ ಕಡ್ಡಾಯ. ಕೇರಳದ ಸರ್ಕಾರದ ನಡೆಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಪ್ರಥಮ ಭಾಷೆ ಕನ್ನಡ. ಇದೀಗ ಮಲಯಾಳಂ ಭಾಷಾ ಮಸೂದೆ ತರುವುದಕ್ಕೆ ಅಲ್ಲಿನ ಸರ್ಕಾರ ಹೊರಟಿದೆ. ಈ ಕಾನೂನು ಜಾರಿಗೆ ಬಂದ್ರೆ ಕನ್ನಡ ಕಲಿಯುವ ಅವಕಾಶದಿಂದ ವಂಚಿತ ಆಗ್ತಾರೆ ಅಲ್ಲಿರೋರು. ಕೇರಳ ರಾಜ್ಯದ ಕಾಸರಗೋಡಿನಲ್ಲಿ ಕನ್ನಡ ಶಾಲೆಗಳೇ ಇದೆ. ಇದು ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕನ್ನೇ ದಮನ ಮಾಡ್ದಂಗಾಗತ್ತೆ. ಕಾಸರಗೋಡು ಆಡಳಿತಾತ್ಮಕವಾಗಿ ಕೇರಳಕ್ಕೆ ಸೇರಿರಬಹುದು, ಆದರೆ ಭಾಷಾ ರಚನಾತ್ಮಕವಾಗಿ ಕರ್ನಾಟಕ ರಾಜ್ಯಕ್ಕೆ ಸೇರಿದೆ. ಅವರು ಕನ್ನಡಿಗರಿಗಿಂತ ಕಡಿಮೆ ಏನಲ್ಲ. ಅವರ ಹಿತವನ್ನು ರಕ್ಷಿಸುವುದು ನಮ್ಮ ಹೊಣೆ. ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದೊಂದು ಪೋಸ್ಟ್ ಹಾಕಿದ್ದಾರೆ. ಕೇರಳದ ಕನ್ನಡದ ಮಾಧ್ಯಮ ಶಾಲೆಯಲ್ಲಿ ಈ ಮಲಯಾಳಂ ಕಡ್ಡಾಯ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ನಮ್ಮ ಸಿಎಂ ಈ ಥರದೊಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾಕೋ ಗೊತ್ತಿಲ್ಲ, ಕೇರಳ ಸಿಎಂ ಇತ್ತೀಚೆಗೆ ಕರ್ನಾಟಕದ ಮೇಲೆ ಜಾಸ್ತಿ ಒಲವು ತೋರಿಸ್ತಿದ್ದಂಗೆ ಕಾಣಿಸ್ತಾ ಇದೆ. ಇದೀಗ ಅದು ಹೇಗೆ ಸಾಧ್ಯ ಆಗತ್ತೆ? ಕಾಸರಗೋಡು ರಚನಾತ್ಮಕವಾಗಿ ನೋಡೋದಾದಾಗ ಓಕೆ, ಕೇರಳ ಅನ್ಬೋದು. ಆದರೆ ಭಾಷಾ ರಚನಾತ್ಮಕವಾಗಿ ಬಂದಾಗ ಕನ್ನಡವೇ ಅಲ್ಲಿ ಪ್ರಥಮ. ಹೀಗಿರ್ಬೇಕಾದ್ರೆ ಈ ಥರದೊಂದು ಕಾನೂನು ಜಾರಿಗೆ ತರೋದು ತಪ್ಪಾಗತ್ತೆ, ಇದು ಒತ್ತಡ ಹೇರಿದಂಗಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ನಮ್ಮ ಸರ್ಕಾರದ ಕಡೆಯಿಂದ ಏನು ಪ್ಲಾನ್ ಮಾಡ್ಕೊಳ್ತಾರೆ, ಯಾವ ರೀತಿಯಾಗಿ ಇದಕ್ಕೆ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸುದೀರ್ಘವಾಗಿ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಈ ರೀತಿಯಾಗಿ ಟ್ವೀಟ್ ಮಾಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಕೇರಳ ರಾಜ್ಯದ ಕಾಸರಗೋಡು ಈ ವಿಚಾರ ಬಂದಾಗ ಯಾವಾಗ್ಲೂ ಒಂದು ಸ್ವಲ್ಪ ಸಮಸ್ಯೆಗಳಾಗತ್ತೆ ಭಾಷಾ ವಿಚಾರದಲ್ಲೇನೆ. ಇದೀಗ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ಅಂತ ಇರೋದು ಸರಿಯಲ್ಲ ಅಂತ. ಭಾರತದ ಏಕತೆ ಪ್ರತಿಯೊಂದು ಭಾಷೆ ಮತ್ತು ಪ್ರತಿಯೊಬ್ಬ ನಾಗರಿಕನ ಮಾತೃಭಾಷೆಯಲ್ಲಿ ಕಲಿಯುವ ಹಕ್ಕನ್ನ ಗೌರವಿಸೋದರ ಮೇಲ್ ನಿಂತಿದೆ. ಕನ್ನಡ ಶಾಲೆಗಳಲ್ಲೂ ಮಲಯಾಳಂ ಕಡ್ಡಾಯಗೊಳಿಸುವ ಮೂಲಕ ಭಾಷಾ ಸ್ವಾತಂತ್ರ್ಯ ಮತ್ತು ಕೇರಳದ ಗಡಿ ಜಿಲ್ಲೆಗಳ ವಿಶೇಷವಾಗಿ ಕಾಸರಗೋಡಿನ ಹೃದಯ ಭಾಗ ಹೊಡೆದುಡಿಸುತ್ತೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪೋಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಭಾಷಾ ಅಲ್ಪಸಂಖ್ಯಾತರ ಮಕ್ಕಳಿಗೆ ಇದೀಗ ಸಮಸ್ಯೆ ಆಗತ್ತೆ ಅಂತ ನಮ್ಮ ಸರ್ಕಾರ ಯಾವ ನಿಟ್ಟಿನಲ್ಲಿ ಇದನ್ನ ಹೋರಾಟ ಮಾಡಬೇಕು ಅಥವಾ ಎದುರಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೆ? ನಿತಿ, ಕೇರಳದಲ್ಲಿ ಈಗ ಕಡ್ಡಾಯ ಮಲಯಾಳಂ ಭಾಷೆಯನ್ನ ಜಾರಿಗೆ ತರಬೇಕು ಅಂತೇಳಿ ಅಲ್ಲಿನ ಸರ್ಕಾರ ಮುಂದಾಗಿದೆ. ಇದು ಗಡಿಭಾಗದಲ್ಲಿರುವಂತಹ ಕರ್ನಾಟಕದ ಗಡಿಭಾಗದಲ್ಲಿರುವಂತಹ ಜಿಲ್ಲೆ ಮತ್ತೆ ಪ್ರದೇಶಗಳ ಮೇಲೆ ಬಹಳಷ್ಟು ಹೊಡೆತವನ್ನ ಕೊಡ್ತಾ ಇದೆ. ಅಂದ್ರೆ ಈ ವಿಧೇಯಕವನ್ನ ಜಾರಿಗೆ ತಂದು ಕೇರಳದಲ್ಲಿ ಸಂಪೂರ್ಣವಾಗಿ ಮಲಯಾಳಂ ಭಾಷಿಕರ ಒಂದು ಶಾಲೆಗಳನ್ನೇ ಮಾಡ್ಬೇಕು, ಯಾಕೆಂದ್ರೆ ತಮ್ಮ ಮಾತೃಭಾಷೆಗೆ ಅವಕಾಶವನ್ನ ಕೊಡ್ಬೇಕು ಅಂತೇಳಿ ಕೇರಳ ಸರ್ಕಾರ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದೆ. ಬಿಲ್ ಅನ್ನ ಜಾರಿಗೆ ತರೋದಕ್ಕೆ ಈಗ ಮುಂದಾಗಿದೆ. ಇದಕ್ಕೆ ರಾಜ್ಯ ಸರ್ಕಾರ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಮುಖ್ಯಮಂತ್ರಿಗಳು ಟ್ವೀಟ್ ಮೂಲಕ ಕೇರಳ ಸರ್ಕಾರಕ್ಕೆ ಎಚ್ಚರಿಕೆ ರವಾನಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಕೇರಳದ ಗಡಿಭಾಗದಲ್ಲಿ ಅಂದ್ರೆ ಕರ್ನಾಟಕದ ಗಡಿಭಾಗದಲ್ಲಿರುವಂತಹ ಕಾಸರಗೋಡು ಇವತ್ತು ಸಂಪೂರ್ಣವಾಗಿ ಕನ್ನಡಮಯವಾಗಿದೆ. ಅಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ಇದೆ. ಪ್ರಥಮ ಭಾಷೆಯಾಗಿ ಇವತ್ತು ಕಾಸರಗೋಡು ಭಾಗದಲ್ಲಿ ಕನ್ನಡವನ್ನೇ ಅಲ್ಲಿರುವಂತಹ ಮಕ್ಕಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಪ್ರಾಥಮಿಕ ಭಾಷೆಯಾಗಿ. ಆದ್ರೆ ಈಗ ಭಾಷೆಯನ್ನ ಬದಲಾವಣೆ ಮಾಡಿ ಅಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಅನ್ನ ತರಬೇಕು ಅನ್ನುವಂತ ಕೇರಳ ಸರ್ಕಾರದ ನಿರ್ಧಾರ ಎಲ್ಲೊಂದು ಕಡೆ ಸಂವಿಧಾನಕ್ಕೆ ಅಪಚಾರವನ್ನ ಮಾಡ್ತಾ ಇದೆ. ಯಾವುದೇ ಭಾಷೆಯಲ್ಲಿ ಅಲ್ಲಿನ ಮಕ್ಕಳು ಕಲಿಯೋದಕ್ಕೆ ಅವಕಾಶಗಳಿದೆ. ಇದನ್ನ ಉಲ್ಲಂಘನೆ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಇದರ ವಿರುದ್ಧವಾಗಿ ನಾವು ಸುಮ್ಮನೆ ಕೂರೋದಿಲ್ಲ, ಕಾನೂನು ಹೋರಾಟವನ್ನು ಕೂಡ ಮಾಡ್ಬೇಕಾಗತ್ತೆ, ಜೊತೆಗೆ ಹೋರಾಟಗಳನ್ನ ಮಾಡ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೇರಳ ಸರ್ಕಾರಕ್ಕೆ ರವಾನೆ ಮಾಡಿದ್ದಾರೆ. ಯಾಕೆಂದ್ರೆ ನೀವು ಮಂಗಳೂರು ಭಾಗಕ್ಕೆ ಹೋದ್ರೆ ಗಡಿಭಾಗದಲ್ಲಿ ಬಹಳಷ್ಟು ಕನ್ನಡ ಮಾಧ್ಯಮದಲ್ಲೇ ಇವತ್ತು ಕೂಡ ಅಲ್ಲಿರುವಂತಹ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರಕವಿಗಳನ್ನ ಕೊಟ್ಟಂತಹ ಜಿಲ್ಲೆ ಕೂಡ ಅಲ್ಲಿ ಕೇರಳದಲ್ಲಿದೆ. ಅಂತಹ ಒಂದು ಸನ್ನಿವೇಶದಲ್ಲಿ ಬಹಳಷ್ಟು ಕನ್ನಡಿಗರೇ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಅವೈಜ್ಞಾನಿಕ ಕಾನೂನನ್ನ ತಂದಿದ್ದೆ ಆದ್ರೆ ಅದು ಭಾಷಾ ಅಲ್ಪಸಂಖ್ಯಾತರಿಗೆ ವಿರೋಧವನ್ನ ಮಾಡದಂತೆ ಅಂತೇಳಿ ಸಿದ್ದರಾಮಯ್ಯ ಅವರು ಈಗ ವಿರೋಧವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕೇರಳ ಸರ್ಕಾರ ಕಾಯ್ದೆಯನ್ನ ಜಾರಿಗೆ ತರುತ್ತಾ ಅಥವಾ ವಾಪಸ್ ಪಡೆದುಕೊಳ್ಳುತ್ತಾ ನೋಡ್ಬೇಕಾಗತ್ತೆ. ಯಾಕಂದ್ರೆ ಅದೇ ಕೇರಳ ಸರ್ಕಾರ ತಂತು ಅಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಗಡಿಭಾಗದಲ್ಲಿರುವಂತಹ ಗೋವಾ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು,
ಜೊತೆಗೆ ಆಂಧ್ರ ಮತ್ತೆ ತೆಲಂಗಾಣ ಪ್ರದೇಶಗಳು ಕೂಡ ಗಡಿ ವ್ಯಾಪ್ತಿನಲ್ಲೇ ಬರುತ್ತೆ. ಸೊ ಅಲ್ಲೂ ಕೂಡ ಇದೇ ರೀತಿಯಾದಂತ ನೀತಿಯನ್ನ ತಂದಿದ್ದೆ ಆದ್ರೆ ಆಗ ಅಲ್ಲಿ ಇರುವಂತಹ ಕನ್ನಡಿಗರಿಗೆ ಅದು ಅನ್ಯಾಯ ಆಗತ್ತೆ. ಇವತ್ತು ಬೇರೆ ಬೇರೆ ರಾಜ್ಯಗಳ ಮಕ್ಕಳು ಕೂಡ ಕರ್ನಾಟಕದ ಗಡಿ ಭಾಗದಲ್ಲಿ ಇದ್ದಾರೆ. ಆದ್ರೆ ಎಲ್ಲೂ ಕೂಡ ಆ ರೀತಿಯಾದಂತ ಒಂದು ಏರಿಕೆಯನ್ನ ನಾವು ಮಾಡ್ತಾ ಇಲ್ಲ. ಆದ್ರೆ ಕೇರಳ ಸರ್ಕಾರ ಈಗ ಮುಂದಾಗಿದೆ ಅನ್ನುವಂತ ಆರೋಪ ಸಿದ್ದರಾಮಯ್ಯ ಅವ್ರದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.